ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಕೋರ್ಟ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಪ್ಯೂನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಬಂದಿರುವಂತದ್ದು. ಈಗಾಗಲೇ ಪ್ಯೂನ್ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋನು ಕೂಡ ಮಾಡಿದ್ದೀನಿ, ಯಾದಗಿರಿ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ. ಅದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ನೋಡ್ಕೋಬಹುದು. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನೇನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಮತ್ತೆ ಎಕ್ಸಾಮ್ ಇಲ್ದೇನೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ, ಅದಾದ್ಮೇಲೆ ಇದರ ಸಂಬಳ ಎಷ್ಟು, ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಅಪ್ಲೈ ಮಾಡೋದು ಹೇಗೆ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನೀವು ಏನಾದರೂ ಜಾಬ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡೆಯಲು ಏನಾದ್ರು ಇಚ್ಛಿಸಿದ್ರೆ ನಮ್ಮ ಚಾನಲ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸೊ ಇದು ನೋಡ್ತಾ ಇದ್ದೀರಾ ಒಂದು ನೇಮಕಾತಿ ಅಧಿಸೂಚನೆ. ನಿಮ್ ಇದರಲ್ಲಿ ನೋಡೋದಾದ್ರೆ ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಚಾಮರಾಜನಗರ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಖಾಲಿ ಇರುವಂತದ್ದು 13 ಸೇವಕ ಹುದ್ದೆಗಳು ಅಥವಾ ಪಿಯೋನ್ ಪೋಸ್ಟ್ ಅಂತ ನಾನು ಕೂಡ ಏನ್ ಹೇಳ್ತೀವಿ, ಈ 13 ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂತದ್ದು. ಸೊ ಇದರ ಒಂದು ಆನ್ಲೈನ್ ಅರ್ಜಿ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುವಂತದ್ದು 13/3/2003 ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಲಿ ಕೊನೆಗೊಳ್ಳುವಂತದ್ದು 13/4/2026 ವರೆಗೂ ಕೂಡ ಕೊನೆಗೊಳ್ಳುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಲಾಸ್ಟ್ ದಿನಾಂಕ ಬಂದು 16/4/2026 ವರೆಗೂ ಕೂಡ ನಿಮಗೆ ಲಾಸ್ಟ್ ದಿನಾಂಕ ಇರುತ್ತೆ. ಸೊ ಹಾಗಾದ್ರೆ ಇದರ ಅಪ್ಲಿಕೇಶನ್ ಹಾಕಕ್ಕೆ ಏನ್ ಎಜುಕೇಶನ್ ಆಗಿರ್ಬೇಕು ಅಂತ ನಾವು ನೋಡೋದಾದ್ರೆ, ಇದರಲ್ಲಿ SSLC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಅಥವಾ ತತ್ಸಮ ವಿದ್ಯಾರ್ಥಿ ಅಂತ ಕೂಡ ಹೇಳ್ತೀವಿ. ತತ್ಸಮ ಅಂದ್ರೆ ಕೆಲವೊಬ್ರು ಒಂದು ಓಪನ್ ಯೂನಿವರ್ಸಿಟಿಯಿಂದ ಕೂಡ SSLC ಮಾಡಿರ್ತಾರೆ, ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಆಮೇಲೆ ಇನ್ನೊಂದು ಕೆಲವರು ಹಳಬ್ರು ಇರ್ತಾರೆ, ಅವರು ಗ್ರೇಡ್ಸ್ ಅಲ್ಲಿ ಏನಾದ್ರು ಮಾರ್ಕ್ಸ್ ಕೊಟ್ಟಿದ್ರೆ ಅದನ್ನ ಪರ್ಸೆಂಟೇಜ್ ಗೆ ಕನ್ವರ್ಷನ್ ಮಾಡಿ ಅದರ ಒಂದು ಕಾಪಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಕನ್ನಡ ಓದಲು ಮತ್ತು ಬರೆಯಲು ಬರಲೇಬೇಕಾಗುತ್ತೆ. ಇದೊಂದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇನ್ನು ಸ್ಯಾಲರಿ ಮತ್ತೆ ಒಂದು ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ನೋಡಿ ವೇತನ ಬಂದು 27,000ದಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 46,675 ಕೂಡ ನಿಮ್ಗೆ ಸಂಬಳ ಇರುತ್ತೆ. ಹುದ್ದೆಗಳ ವರ್ಗೀಕರಣಕ್ಕೆ ನೀವು ಸಂಬಂಧಪಟ್ಟಂತೆ ನೀವು ನೋಡಬಹುದು, ಜಾತಿವಾರವಾಗಿ ಎಷ್ಟೆಷ್ಟು ಹುದ್ದೆಗಳು ಯಾವ್ದಾವ್ದು ಒಂದು ಮೀಸಲು ನೀಡಲಾಗತ್ತೆ ಅಂತಾನು ಕೂಡ ಈ ಡಿಸ್ಪ್ಲೇಯಲ್ಲಿ ನೀವು ನೋಡ್ಕೋಬಹುದು. ಒಟ್ಟು 13 ಹುದ್ದೆ ಇರುವಂತದ್ದು ಕೂಡ ನೋಡಬಹುದು. ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಸೆಲೆಕ್ಷನ್ ಹೇಗಿರುತ್ತೆಪ್ಪ ಅಂದ್ರೆ, ನೋಡಿ ನಿಮ್ಮ SSLC ಏನ್ ಪರ್ಸೆಂಟೇಜ್ ತಗೊಂಡಿರ್ತಾರೋ ಅದರ ಬೇಸ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ. ಅದರ ಬೇಸ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಮಾಡಿ ಒಂದು ಪೋಸ್ಟರ್ ಅಂತೆ 10 ಜನರಂತೆ, ಅಂದ್ರೆ 13 ಪೋಸ್ಟ್ ಗಳಿಗೆ ನಿಮ್ಗೆ 130 ಜನರನ್ನ ಅಕಾರ್ಡಿಂಗ್ ಟು ದಿ SSLC ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಇಂಟರ್ವ್ಯೂ ಕರೆಯಲಾಗುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ ಬಂದು ನಿಮ್ಗೆ ಟೋಟಲ್ 10 ಮಾರ್ಕ್ಸ್ ಇರುತ್ತೆ. ಆ 10 ಮಾರ್ಕ್ಸ್ ಅಲ್ಲಿ ಏನ್ ಪರ್ಸೆಂಟೇಜ್ ಪಡ್ಕೊಂಡಿರ್ತೀರಾ, ಅಂದ್ರೆ 10 ಮಾರ್ಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದು ಪ್ಲಸ್ ನಿಮ್ಮ ಒಂದು SSLC ಅಲ್ಲಿ ಏನು ಸ್ಕೋರ್ ಮಾಡಿರ್ತೀರಾ ಅದರ ಬೇಸ್ ಮೇಲೆ ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಸೊ ಫೈನಲ್ ಲಿಸ್ಟ್ ರೆಡಿ ಮಾಡಿದ್ಮೇಲೆ ನಿಮ್ಗೆ ಅಪಾಯಿಂಟ್ ಮಾಡ್ಕೊತಾರೆ. ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಏನು ಅಂದ್ರೆ, ನಿಮ್ಗೆ ಟೋಟಲ್ 2 ವರ್ಷ ಪ್ರೊಫೆಷನರಿ ಪೀರಿಯಡ್ ಇರುತ್ತೆ. 2 ವರ್ಷ ಆದ ನಂತರ ನಿಮ್ಗೆ ಪರ್ಮನೆಂಟ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ತಗೊಳ್ತಾರೆ. ಅಂದ್ರೆ ಪ್ರೊಫೆಷನಲ್ ಯಾವುದೇ ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಅಪ್ಲೈ ಮಾಡೋದು, ಜಾಬ್ ಹೋದ್ರೆ ಪ್ರೊಫೆಷನಲ್ ಪೀರಿಯಡ್ ಇದ್ದೇ ಇರುತ್ತೆ. ಸೊ ಇದೊಂದು ಅದಕ್ಕೆ ಇವ್ರು ಹೇಳ್ತಾರೆ ಪರಿವೀಕ್ಷಣಾವಧಿ ಅಂತಾನು ಕೂಡ ಹೇಳಲಾಗುತ್ತೆ. ಇನ್ನು ಬಹಳಷ್ಟು ಜನ ಕೇಳ್ತಾ ಇರುವಂತದ್ದು ವಯೋಮಿತಿಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ ಇದೆಯಾ ಇಲ್ವಾ ಅಂತ ಹೇಳಿ. ಡೆಫಿನೆಟ್ಲಿ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, ಇಲ್ಲಿ ನೋಡ್ಕೋಬಹುದು. ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ 40 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಪ್ರವರ್ಗ 2A 2B 3A 3B ಕ್ಯಾಂಡಿಡೇಟ್ಸ್ ಗಳು 43 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಕ್ಯಾಂಡಿಡೇಟ್ 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಈ 5 ವರ್ಷ ಏನಿದೆ ಇದು ಗವರ್ಮೆಂಟ್ ಕೊಟ್ಟಿರುವಂತ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಈ 1/12/2027 ಈ ಡೇಟ್ ಒಳಗಡೆ ಯಾವುದೇ ನೇಮಕಾತಿ ನಡೆದ್ರು ಕೂಡ ನಿಮ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಾಗತ್ತೆ ಅಂದ್ರೆ, ಸಾಮಾನ್ಯ ವರ್ಗ 2A 2B 3A 3B ಕ್ಯಾಂಡಿಡೇಟ್ಸ್ ಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳಿದ್ರೆ, ನೋಡಿ ಅಪ್ಲಿಕೇಶನ್ ಹಾಕಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಅಥವಾ ಈ ಹಿಂದೆನೂ ಕೂಡ ಬಹಳಷ್ಟು ಜನ ಕೇಳಿದ್ರು, ಸರ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ನಿಮಗೂ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನು ಕೂಡ ಮಾಡ್ತೀನಿ. ಈಗಾಗಲೇ ಯಾದಗಿರಿ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತೆ ಪ್ಯೂರ್ ಹುದ್ದೆಗೆ ಸಂಬಂಧಪಟ್ಟ ನೇಮಕಾತಿ ನಡೀತಿದೆ. ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನು ಕೂಡ ಇದೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಮತ್ತೆ ಇಲ್ಲಿ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಆಡ್ ಮಾಡ್ತೀನಿ, ಇಲ್ಲಿಂದ ಕ್ಲಿಕ್ ಮಾಡಿ ಅಲ್ಲಿಂದ ಕೂಡ ನೀವು ನೋಡ್ಕೋಬಹುದು. ಇದೇ ರೀತಿಯಲ್ಲಿ ಜಾಬ್ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.